ಪಂಚಕಲ್ಯಾಣ ಈ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿನ ಕಲ್ಯಾಣ ಶಿವಪಾರ್ವತಿ ಕಲ್ಯಾಣ. ಶಿವಪಾರ್ವತಿಯರ ಕಲ್ಯಾಣವನ್ನೇ ನಾವು ಇವತ್ತು ಯಾಕೆ ನಾವು ಕೇಳಬೇಕು ಈ ಪಂಚಕಲ್ಯಾಣದಲ್ಲಿ ಅನ್ನೋದಕ್ಕೆ ನಾನು ಕೊನೆಯಲ್ಲಿ ಉತ್ತರವನ್ನು ಕೊಡ್ತೇನೆ. ಅಲ್ಲಿವರೆಗೆ ನೀವು ಪ್ರವಚನವನ್ನು ಕೇಳಬೇಕು. ಶಿವ ಅಂದ್ರೆ ಏನು? ಶಿವ ಅಂದ್ರೆ ಮಂಗಲ ಅಂತ ಅರ್ಥ. ಶಿವ ಎಂದಿಗೂ ಅಮಂಗಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಶಿವ ಅಂದ ಕೂಡಲೇ ಅಮಂಗಲ ಅಂತ ನಮ್ಮಲ್ಲಿ ಕೆಲವರು ಹೇಳ್ತಾರೆ. ಯಾಕಂದ್ರೆ ಅವನು ಸ್ಮಶಾನವಾಸಿ, ಭಸ್ಮವನ್ನು ಧರಿಸಿಕೊಂಡವನು ಎನ್ನುವ ದೃಷ್ಟಿಯಿಂದ ಸ್ಮಶಾನವಾಸಿಯಾಗಿರುವುದನ್ನು ಅಮಂಗಲ ಅಂತ. ಖಂಡಿತವಾಗಿಯೂ ಕೂಡ ನಾವು ವೈಷ್ಣವರು ಮಾಧ್ವರು ಆ ರೀತಿಯಾಗಿ ಚಿಂತನೆ ಮಾಡಬಾರದು. ಶಿವ ಅವನು ಮಂಗಲ ಸ್ವರೂಪ ಅಂತ ಅರ್ಥ. ಆ ಹೆಸರೇ ಹೇಳ್ತಾನೆ, ಶಿವ ಅಂದ್ರೆ ಮಂಗಲ ಅಂತಲೇ ಅರ್ಥ. ಶಿವನ ಮಹಿಮೆಗಳನ್ನ ಕೇಳಿದರೆ ನಮ್ಮ ಬದುಕು ಕೂಡ ಮಂಗಲವಾಗ್ತದೆ. ಆ ಪಂಡಿತಾಚಾರ್ಯ ಕೂಡ ಅದನ್ನೇ ಹೇಳ್ತಾರೆ, ನಮಃ ಶಿವ 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 ಶಿವಾರ್ಥ ಕೃತಾ ಶಿವಂ. ಶಿವ ಅಂದ್ರೆ ಮಂಗಲ. ಯಾರು ಸಜ್ಜನರಿದ್ದಾರೋ ಅವರಿಗೆ ಮಂಗಲವನ್ನು ಉಂಟು ಮಾಡ್ತಾನೆ, ಯಾರು ದುರ್ಜನರಿದ್ದಾರೋ ಅವರಿಗೆ ಅಶಿವ. ಅಶಿವ ಅಂದ್ರೆ ಅಮಂಗಲವನ್ನು ಉಂಟು ಮಾಡುವನೇ ಅವನು ಶಿವ. ಅಂತಹ ಶಿವನ ಕಥೆಯನ್ನು ನಾವು ಕೇಳಬೇಕು. ಶಿವನ ಪಾರ್ವತಿಯ ಕಲ್ಯಾಣದ ಪ್ರಸಂಗವನ್ನು ನಾವೆಲ್ಲ ಚಿಂತನೆ ಮಾಡಬೇಕು. ಶಿವ ಪಾರ್ವತಿಯರ ಕಲ್ಯಾಣ ಇದು ತುಂಬಾ ಅಪ್ರಸಿದ್ಧ. ಇದು ಎಲ್ಲಿಯೂ ನಮಗೆ ಉಪಲಬ್ಧಿ ಸಿಗುವುದಿಲ್ಲ. ಎಲ್ಲಿ ಒಂದೆರಡು ಪುರಾಣಗಳಲ್ಲಿ ಬರ್ತದೆ. ವಾಮನ ಪುರಾಣದಲ್ಲಿ ಈ ಕಥೆ ಬರ್ತದೆ, ಸ್ವಲ್ಪ ಹರಿವಂಶದಲ್ಲಿ ಸ್ವಲ್ಪ ಉಲ್ಲೇಖ ಬರ್ತದೆ. ಈ ಎಲ್ಲದಕ್ಕೂ ಪೂರಕವಾಗಿ ನಮಗೆ ಸಿಗುವಂತ ಆಕಾರ ಯಾವುದು ಅಂದ್ರೆ ಪುರಂದರದಾಸರ ಪಾರ್ವತಿ ಕಲ್ಯಾಣ ಅಂತ ಒಂದು ಕೃತಿ ಇದೆ. ಬಹಳ ಸೊಗಸಾಗಿದೆ ಆ ಹಾಡು. ಈ ಹಾಡಲ್ಲಿ ಈ ವಾಮನ ಪುರಾಣದ ಕಥೆಯನ್ನ ಸಂಪೂರ್ಣವಾಗಿ ಸಂಗ್ರಹಿಸಿದ್ದಾರೆ ಪುರಂದರದಾಸರು. ಇದನ್ನೆಲ್ಲ ಜೊತೆಯಾಗಿ ಇಟ್ಟುಕೊಂಡು ವಾಮನ ಪುರಾಣದ ಕಥೆಯನ್ನು ಹಾಗೂ ಪುರಂದರದಾಸರ ಈ ಕೀರ್ತನೆಯನ್ನು ಕೂಡ ಜೊತೆಯಾಗಿ ಇಟ್ಟುಕೊಂಡು ನಾವು ಒಂದಷ್ಟು ಕಾಲ ಚಿಂತನೆಯನ್ನು ಮಾಡೋಣ ಪಾರ್ವತಿ ಕಲ್ಯಾಣವನ್ನು. ಪುರಂದರದಾಸರು ಹೇಳ್ತಾರೆ, ಯಾಕೆ ಈ ಶಿವನ ಕಥೆಯನ್ನು ಕೇಳಬೇಕು? ನಮ್ಮಲ್ಲಿ ಸಮಾಜದಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಉಂಟು. ಶಿವ ಅಂದ್ರೆ ವೈಷ್ಣವರಿಗೆ ಆಗುವುದಿಲ್ಲ, ವೈಷ್ಣವರು ಶಿವನ ಆರಾಧನೆಯನ್ನು ಮಾಡುವುದಿಲ್ಲ ಅಂತ ಒಂದು ಕೆಟ್ಟ ಅಭಿಪ್ರಾಯ ಉಂಟು. ಆದರೆ ನಮ್ಮ ಈ ಮಧ್ವ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರು ಹೀಗೆ ಹೇಳಲಿಲ್ಲ. ಪ್ರತಿಯೊಬ್ಬ ವೈಷ್ಣವನು ಕೂಡ ಶಿವನ ಆರಾಧನೆಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಪರಮ ವೈಷ್ಣವ ಅದು ಶಿವ. ಹಾಗಾಗಿ ನಮ್ಮಲ್ಲಿ ವೈಷ್ಣವತ್ವ ಸಿದ್ಧಿಯಾಗಬೇಕು ಅಂತಾದರೆ ನಾವು ಶಿವನ ಆರಾಧನೆ ಮಾಡಬೇಕು. ನಮ್ಮ ಕರಾವಳಿಯ ಆ ಪ್ರಾಂತ್ಯದಲ್ಲಿ ಎಲ್ಲ ಸಂಧ್ಯಾ ವಂದನೆಯಲ್ಲಿ ಶಿವ ಪಂಚಾಕ್ಷರಿ ಹೇಳುವಂತ ಕಂಪಲ್ಸರಿ, ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು. ನಾವು ಗಾಯತ್ರಿ ಮಂತ್ರವನ್ನು, ಅಷ್ಟಾಕ್ಷರ ಮಂತ್ರವನ್ನು ಹೇಗೆ ನಾವು ಕಂಪಲ್ಸರಿಯಾಗಿ ನಿತ್ಯದಲ್ಲಿ ಮಾಡಬೇಕು, ಶಿವ ಪಂಚಾಕ್ಷರಿ ಕೂಡ ನಮ್ಮ ತಳುವ ಪ್ರಾಂತದಲ್ಲಿ ಇದೆ. ಅದು ಘಟ್ಟದ ಮೇಲೆ ಆ ಸಂಪ್ರದಾಯ ಬರಲಿಲ್ಲ. ಅಷ್ಟು ಒಂದು ಮಹತ್ವವನ್ನು ಶಿವನ ಆರಾಧನೆಗೆ ಈ ನಮ್ಮ ಸಂಪ್ರದಾಯದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಶಿವನ ಚಿಂತನೆಯನ್ನು, ಶಿವನ ಸ್ಮರಣೆಯನ್ನು, ಶಿವನ ಕಲ್ಯಾಣದ ಕಥೆಗಳನ್ನು ಜೀವನದಲ್ಲಿ ಕೇಳಬೇಕು ಅಂತ ಹೇಳಿ ಪುರಂದರದಾಸರು ಹೇಳ್ತಾರೆ. ಶಿವ ಕಥೆಗಳ ಕೇಳೆ ಭವಬಂಧ ಹರಿಯುವುದು, ಶಿವನ ಪ್ರಾರ್ಥನೆಯ ಮಾಡಿದರೆ ಮನದ ಇಷ್ಟವು ಬೇಕಾದ ವರಂಗಳ ಪರಮೇಶ್ವರ ಕರುಣಿಸುವ. ಏನಾದರೆ ಮನಸ್ಸಿನಲ್ಲಿ ಅಭೀಷ್ಟಗಳುಂಟು, ಇಷ್ಟಾರ್ಥಗಳುಂಟು, ಅದೆಲ್ಲ ಈಡೇರಬೇಕಾ? ಶಿವನ ಕಥೆಗಳನ್ನ ಕೇಳಿ ಅವನ ಸ್ಮರಣೆಯನ್ನು ಮಾಡಿ, ಅವನ ಚಿಂತನೆಯನ್ನು ಮಾಡಿ ಬೇಕಾದ ವರಗಳನ್ನ ಆ ಪರಮೇಶ್ವರನ ಅಂತರ್ಗತನಾದಂತಹ ಲಕ್ಷ್ಮೀ ನರಸಿಂಹ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಪುರಂದರದಾಸರು ಈ ದೃಷ್ಟಿಯಿಂದಲೇ ಪಾರ್ವತಿ ಕಲ್ಯಾಣವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ನೀವೆಲ್ಲ ಕೇಳಿ, ಶಿವನ ಕಥೆಗಳನ್ನ ಕೇಳಿ ಅಂತ. ಶಿವ